ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ನೋಡ್ತಿದ್ದು ನಾನು. ಪೊಲೀಸ್ ನೇಮಕಾತಿ ಕ್ಷಣಗಳನ್ನೇ ಬ್ರೇಕಿಂಗ್ ಅಪ್ಡೇಟ್ ಕೂಡ ಬಂದಿದೆ. ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಒಂದು ಶೀಘ್ರದಲ್ಲೇ ನೋಟಿಫಿಕೇಶನ್ ಕೊಡಿಸಿದ್ದಾರೆ. ಪೊಲೀಸ್ ನೇಮಕಾತಿ ಇಲ್ಲಿ ಬಂದ್ಬಿಟ್ಟು ನೇಮಕಾತಿ ಹುದ್ದೆಗಳ ವಿವರ ಕೂಡ ಕೊಟ್ಟಿದ್ದಾರೆ. ಎಲ್ಲ ವಿವರಗಳು ಗಮನಿಸಬಹುದು ನೀವು. ಅಂಡ್ ನಿಮಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಹೊಸದಾಗಿ ಸಂದೇಶ ಕೂಡ ರವಾನೆ ಮಾಡಿದ್ದಾರೆ. ಒಂದು ಅರ್ಜೆಂಟ್ ನೋಟಿಫಿಕೇಶನ್ ಕೂಡ ಆಗಿದೆ. ಇದು ಫೈನಲ್ ಆಗಿರುತ್ತೆ. ಇನ್ನೇನು ನೇಮಕಾತಿ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಅಲ್ಲಿ ಉಲ್ಲೇಖ ಕೂಡ ಮಾಡಿದ್ದಾರೆ. ಸರ್ಕಾರ ಆದೇಶದ ಪ್ರಕಾರ ರೋಸ್ಟರ್ ಬಂದು ಹೇಗೆ ನಾವು ಅನುಷ್ಠಾನ ಮಾಡ್ತೀವಿ, ಮೀಸಲಾತಿಗಳನ್ನ ಯಾವ ರೀತಿ ಹುದ್ದೆಗಳನ್ನ ಲಭ್ಯವಿದ್ರೆ ಮಾತ್ರ ನಾವು ಅದನ್ನ ನೇಮಕಾತಿ ಮಾಡ್ತೀವಿ ಪರಿಶಿಷ್ಟ ಜಾತಿಗಳಿಗೆ. ಮತ್ತೆ ಪ್ರವರ್ಗ ಸಿ ನಲ್ಲಿ 59 ಹಿಂದುಳಿದ ಜಾತಿಗಳನ್ನ ಗುರುತಿಸುವ ಬಗ್ಗೆ ಎಲ್ಲಾ ರೀತಿ ಮಾಹಿತಿ ಕೊಟ್ಟಿದ್ದಾರೆ. ಈ ಹಿಂದೆನೆ ಬಾಕಿ ಉಳಿದಿರುವ ಹುದ್ದೆಗಳನ್ನ ಮೀಸಲಾತಿ ಅಳವಡಿಸಿಕೆ ರೋಸ್ಟರ್ ಬಿಂದು ಅದನ್ನ ಕೂಡ ನಾವು ಅನುಷ್ಠಾನ ಮಾಡ್ತೀವಿ ಅಂತ ಹೇಳಿ ಮಾಹಿತಿ ಕೊಟ್ಟಿದ್ದಾರೆ. ಇದು ಮೂಲಗಳ ಮಾಹಿತಿ ಪ್ರಕಾರ ಇದು ಫೈನಲ್ ನೋಟಿಫಿಕೇಶನ್ ಕೂಡ ಆಗಿರುತ್ತೆ. ಫೈನಲ್ ಮಾಹಿತಿ ಆಗಿರುತ್ತೆ. ನೆಕ್ಸ್ಟ್ ನೋಟಿಫಿಕೇಶನ್ ಕೂಡ ಆಗ್ಬೋದು, ಶೀಘ್ರದಲ್ಲೇ ಆಗುತ್ತೆ ಅಂತ ಹೇಳಿ ಮಾಹಿತಿ ಕೂಡ ಬರ್ತಾ ಇದೆ. ಇಲ್ಲಿ ಇನ್ನು ಇಲಾಖೆಗಳ ಅನುಬಂಧ ವಿವರಗಳು, ರೋಸ್ಟರ್ ಸಂಖ್ಯೆ, ಯಾವುದೇ ಇಲಾಖೆಯಲ್ಲಿ ಒಳ ಮೀಸಲಾತಿ ಅಳವಡಿಸಿಕೊಳ್ಳೋದ್ರ ಬಗ್ಗೆ ಮಾಡ್ತಾ ಇದ್ದಾರೆ. ನೀವು ಹೇಳ್ಬೋದು ಯಾಕೆ ಪೊಲೀಸ್ ನೇಮಕಾತಿ ಮಾಡ್ತಾ ಇದ್ದಾರೆ, ಶಿಕ್ಷಕರ ನೇಮಕಾತಿ ಯಾಕೆ ಮಾಡ್ತಾ ಇಲ್ಲ ಅಂತ ನೀವು ಗಮನಿಸಬಹುದು. ಪೊಲೀಸ್ ಅವರು ವೆರಿ ಇಂಪಾರ್ಟೆಂಟ್. ಪೊಲೀಸರ ಕೊರತೆ ಬಹಳ ಇದೆ ವರ್ಷಾನುಗಟ್ಟಲೆ. ಪ್ಲಸ್ ಶಿಕ್ಷಕರ ಕೊರತೆ ಕೂಡ ಇದೆ. ಶಿಕ್ಷಣ ಕೂಡ ವೆರಿ ಇಂಪಾರ್ಟೆಂಟ್. ಬಟ್ ಇಲ್ಲಿ ಏನಂದ್ರೆ ಶಿಕ್ಷಕರ ನೇಮಕಾತಿಗೆ ಸರ್ಕಾರದ ಹತ್ರ ದುಡ್ಡಿಲ್ಲದ ಕಾರಣ ಸರ್ಕಾರ ಏನ್ ಪ್ಲಾನ್ ಹೋಗ್ತಾ ಇದೆ ಅಂದ್ರೆ ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕರ ನೇಮಕಾತಿ ಮಾಡ್ಕೊಂಡು ಮ್ಯಾನೇಜ್ ಮಾಡೋದಕ್ಕೆ ಹೋಗ್ತಾ ಇದೆ. ಬಟ್ ಇಲ್ಲಿ ಪೊಲೀಸ್ ಅವ್ರಿಗೆ ಆ ರೀತಿ ಮಾಡೋಕ್ಕಾಗೋದಿಲ್ಲ. ಪೊಲೀಸರ ಕೊರತೆ ಕೂಡ ಇದೆ. ಲೈಕ್ ಮೈನ್ ಥಿಂಗ್ ರಾಜಕಾರಣಿಗಳ ಕಾಯೋದೆ ಪೊಲೀಸ್ ಅವರಲ್ವಾ. ಹಾಗಾಗಿ ಇವರಿಗೆ ಅವಶ್ಯಕತೆ ಇರೋ ಕಾರಣ ಪೊಲೀಸ್ ಅವರ ನೇಮಕಾತಿ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಯಾವ ರೀತಿ ಮೀಸಲಾತಿ ಅನುಷ್ಠಾನ ಮಾಡಬೇಕು, ಯಾವ ರೀತಿ ಹುದ್ದೆಗಳನ್ನ ಮತ್ತು ಯಾವ ರೀತಿ ಕ್ಯಾಟಗರಿ ವೈಸ್ ಡಿವೈಡ್ ಕೂಡ ಆಗುತ್ತೆ. ಮತ್ತೆ ಇಲ್ಲಿ ಹಿಂದುಳಿದ ಜಾತಿಗಳು ಯಾವ್ಯಾವ ಬರುತ್ತೆ, ಕ್ಯಾಸ್ಟ್ ನೇಮ್ ಅದನ್ನು ಕೂಡ ಕೊಟ್ಟಿದ್ದಾರೆ, ನೀವು ಗಮನಿಸಬಹುದು. ಒಟ್ಟಾರೆ ನೇಮಕಾತಿಗೆ ಬಿಗ್ ಅಲರ್ಟ್. ಇನ್ನೇನು ಶೀಘ್ರದಲ್ಲೇ ಪೊಲೀಸ್ ನೇಮಕಾತಿ ಆಗುತ್ತೆ. ಬಿಗ್ ನೋಟಿಫಿಕೇಶನ್ ಕೂಡ ಬಂದಿದೆ. ಥ್ಯಾಂಕ್ ಯು.